ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗೇಸ್. ಇವಾಗ ಮತ್ತೆ ಇನ್ನೊಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ? KR ನಗರ ಹೋಗ್ತಾ ಇದ್ದೀವಿ. ಸೊ ಅದೆಲ್ಲ ಇಸ್ಕೋಬೇಕು, ಚೆಕ್ ಬುಕ್ಕು, ATM, ಅದು ಕರೆಂಟ್ ಅಕೌಂಟು. ಸೊ ಸ್ಪೆಷಲ್ ಖುಷಿ ಅದೇನೋ ಒಂಥರ ಕರೆಂಟ್ ಅಕೌಂಟ್ ಅಂದರೆ ಅಲ್ಲ ರೀ, ನಾನು ಇಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆಯ್ತು, ನಿಮ್ಮೆಲ್ಲರಿಗೂ ಈ ಗುಡ್ ನ್ಯೂಸ್ ಆಯಿತು. ಇನ್ನೊಂದು ನೆಕ್ಸ್ಟ್ ಸೇಲ್ ಆಗ್ತೀವಿ ಅಂತ ಹೇಳಿದೆ. ಅದಲ್ಲದೆ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ. ಸೊ ಯಾವುದು ಏನು ಅಂತ ಅಪ್ಡೇಟ್ ಮಾಡ್ತೀವಿ. ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೀವಿ ಬಿಸ್ನೆಸ್ಸಲ್ಲಿನ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಅದಕ್ಕೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಸ್ನೆಸ್ ಇದಾಗೇನೆ, ಏನು ರಿಲೇಟಿವ್ ಆಗೇನೆ ಅದು. ಸೊ ಅದಕ್ಕೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಹೋಗಿ ಈಸ್ಕೊಂಡು ಬರಬೇಕು. ಆ್ಯಂಡ್ ಪ್ರಮೋದ್ ಅವರು ಮತ್ತೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾರೆ. ದೇವ್ರಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಲಾಸ್ಟ್ ಮಂತ್ ಹೋಗಿದ್ವಿ. ಸೊ ನಮಗೇನು ಆ ದೇವ್ರ ಬ್ಲೆಸ್ಸಿಂಗ್ ತುಂಬ ಚೆನ್ನಾಗಿದೆ ಗೈಸ್. ಆಲೋಚನೆ ಅಂದಿದ್ದೆಲ್ಲ ಆಗ್ಬಿಡುತ್ತೆ ಪಟ್ ಅಂತ. ಹಾಗೆ ನಮ್ಮ ಮನೆ ದೇವ್ರಿಗೆ ಹೋಗಬೇಕು. ಹೌದು, ಹಿರಿಯಪಟ್ಟಣಕ್ಕೆ ಹೋಗಬೇಕು. ಸೊ ಇನ್ನೂ ತುಂಬ ಕೆಲಸಗಳಿದೆ. ನಮ್ಮದು ಇನ್ನೂ ಟಿಫನ್ ಆಗಿಲ್ಲ, 11:15 ಆಲ್ರೆಡಿ. ನಮಗಿನ್ನೂ ಡೈಲಿ ರೊಟೀನ್ ಕರೆಕ್ಟಾಗಿ ಫಿಕ್ಸ್ ಆಗಬೇಕು ಅಂದರೆ ಒಂದು ಬುಧವಾರ ಬರಬೇಕು. ಆ್ಯಂಡ್ ಇನ್ನೊಂದು ನಂದು ಡೇಟ್ ನಿಯರ್ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ದಿನ ಅಲ್ಲೇ ಸ್ಟೇ ಆಗಿ ನಿಧಾನಕ್ಕೆ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಡೇ ಬರ್ತೀವಿ ನಾವು. ಇವತ್ತು ಹೋಗೋದು, ಸಂಜೆ ಬಂದ್ಬಿಡೋದು. ಸೊ ನಮಗೇನೋ ಅದು ಓಕೆ, ಬಟ್ ಡ್ರೈವಿಂಗ್ ಮಾಡೋರಿಗೆ ಗೊತ್ತು ಅದೆಷ್ಟು ಕಷ್ಟ ಇದೆ. ಜಸ್ಟ್ ಒನ್ ಡೇಗೆ ಹೋಗಿ ಬಂದ್ಬಿಡೋದು. ನಾವೇನೋ ಆರಾಮಾಗಿ ಕುತ್ಕೊಬಿಡ್ತೀವಿ. ಡ್ರೈವಿಂಗ್ ಮಾಡೋರ್ದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದಕ್ಕೆ ನಾವು ಹೋದ್ರು ಇದು ಒಂದು 5,000 ಒಂದು ಚೆನ್ನಾಗಿರೋ ರೂಮ್ ಮಾಡಿಕೊಂಡು ಇದ್ದು ಬೆಳಿಗ್ಗೆಗೆ ಬರೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ. ಅಲ್ಲ ರೀ, ಸ್ವಲ್ಪ ದೂರ ಮಾಡೋಣ ಅಂತ. ಅಲ್ಲಿ ನಿಯರ್ ಬೈ ಸ್ವಲ್ಪ ಕಷ್ಟ ಅಂದರೆ ಅದೇ ನೋಡಿದ್ವಲ್ಲ ಚಿನ್ನಿ, ಚೆನ್ನಾಗಿದೆ ಅನ್ಕೊಂಡ್ಬಂದ್ವಲ್ಲ, ಮಾಡಿದ್ವಿ. ಬಟ್ ಮಲ್ಕೊಳ್ಳೋಕ್ಕೆ ಸರಿ ಇರಲಿಲ್ಲ ಅಲ್ಲಿ. ಮೇನ್ ಹೌದು, ಟೈಮ್ ಹೋದಾಗ ಅಷ್ಟು ಮೇಂಟೈನ್ ಮಾಡಿಲ್ಲ. ದಿಂಬೆಲ್ಲ ಕಲ್ಲು ದಿಂಬು ಆ ಥರ. ಸೊ ಮಕ್ಕಳಿರುವಾಗ ನಾವು ಅಲ್ಲಿ ಚಾನ್ಸ್ ತೊಗೊಳೋದು ಬೇಡ. ಒಂದು 10 ಕಿಲೋಮೀಟರ್ ಹಿಂದೆ ಒಳ್ಳೊಳ್ಳೆ ಇದಿದೆ, ಹೋಟೆಲ್ಸ್ಗಳಿದೆ. ಅಲ್ಲಿ ಹೋಟೆಲ್ ಇದೆ, ಅಲ್ಲೆಲ್ಲ ಆರಾಮಾಗಿ ಸ್ಟೇ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಸ್ ಹೋಗೋಣ, ಈಸ್ಕೊಂಡು ಏನೇನು ಮಾಡೋದೆಲ್ಲ ಬರೋಣ. ಆ್ಯಂಡ್ ಇನ್ನೂ ಒಂದು ಪರ್ಸ್ನಲ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರಬೇಕು. ಬಾಯ್ ಸಿಗ್ತೀವಿ. ಏನು ಬಾಯ್ ಚಕೋರಿ. ಎಸ್, ನಾವಿವಾಗ KR ನಗರದಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಬಿಕಾಸ್ ನಾವು ಬೆಳಗ್ಗೆ ಟಿಫನ್ ತಿಂದಿರಲಿಲ್ಲ. ಒಟ್ಟಿಗೆ ಇದು ಊಟ ಅಪ್ಪು ಸಿಕ್ಕಾಪಟ್ಟೆ ಹೊಟ್ಟೆ ಶೋ ಅಂತಿದ್ದ. ಅದಕ್ಕೆ ಆನ್ ದ ವೇ ಹೋಗುವಾಗ ನಮ್ಮನೇಲಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ. ಸೊ ಲಾಸ್ಟ್ ಟೈಮ್ ತಿಂದಿದ್ವಿ, ಚೆನ್ನಾಗಿತ್ತು. ಅದಕ್ಕೆ ಅಲ್ಲೇ ಹೋಗೋಣ ಅಂತ ಬಂದ್ವಿ. ಬಟ್ ಮಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ಹೋಟ್ಲು ಇನ್ನೊಂದು ಹೊಸದು ಓಪನ್ ಆಗಿದೆ, ಅದು ಸಕ್ಕತ್ತಾಗಿ ಓಪನ್ ಮಾಡಿದ್ದಾರೆ. ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಮಂಡೇ ಅಲ್ವಾ, ತಿನ್ನಲ್ಲ ನಾವು. ಅದಕ್ಕೆ ವೆಜ್ ಹೋಟೆಲ್ಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಊಟ ಅಂತೂ ಸೂಪರಾಗಿತ್ತು, ಟೇಸ್ಟ್ ವೈಸ್ ಸೂಪರಾಗಿತ್ತು. ಆ್ಯಂಡ್ ಮಳೆ ಕೂಡ ಶುರುವಾಗೋಯಿತು. ಈಗ ಮಳೆಗಾಲ ಶುರುವಾಯಿತು, ಈ ಚಳಿಗಾಲ ಶುರುವಾಯಿತು ಅಂದರೆ ನನಗೆ ಭಯ ಗೈಸ್. ನನಗೆ ಬೇಸಿಗೆಯಲ್ಲಿ ಅಷ್ಟು ನಾನು ಹುಷಾರು ತಪ್ಪಲ್ಲ. ಈ ಮಳೆಲಿ ಚಳಿ ವೆದರ್ ಬರುತ್ತಲ್ಲ, ಆ ಟೈಮ್ಲಂತೂ ಸಿಕ್ಕಾಪಟ್ಟೆ ಆಗೋಲ್ಲ. ನನ್ನ ಬಾಡಿ ಸಿಕ್ಕಾಪಟ್ಟೆ ಕೋಲ್ಡು. ಅದಕ್ಕೆ ನನಗೆ ಸಮ್ಮರಲ್ಲಿ ಕರೆಕ್ಟಾಗಿರುತ್ತೆ. ಈ ಮಳೆ ವೆದರು, ಚಳಿ ವೆದರ್ ಆಗೋಲ್ಲ. ಅದಲ್ಲದೆ ನಮ್ಮದು ಸೇಲೆಲ್ಲ ಮುಗಿದ್ಮೇಲೆ ಸ್ವಲ್ಪ ಟಯರ್ಡಾಗಿ ಪ್ರಮೋದ್ ಅವರು ಹುಷಾರು ತಪ್ಪಿದ್ರು. ಅದಾದಮೇಲೆ ಗೊಮ್ಮೆ ಹುಷಾರು ತಪ್ಪಿದ್ಲು. ಅಪ್ಪು ಗುಡ್, ಆರಾಮಾಗಿದ್ದಾನೆ. ಇವಾಗ ಸ್ಕೂಲ್ ಹೋಗ್ತಿದ್ದಾನೆ, ಇವತ್ತಿಂದ ಫಸ್ಟ್ ಡೇ ಅವನಿಗೆ. ಸೊ ಅಳ್ಕೊಂಡು ಹೋದಂತೆ, ನಾನು ಎದ್ದಿರಲಿಲ್ಲ ಹುಷಾರಿಲ್ಲ ಅಂದ್ಬಿಟ್ಟು. ಎಸ್ ಗಾಯ್ಸ್, ಹೊಟ್ಟೆ ತುಂಬ ಇವಾಗ ಟಿಫನ್ ಊಟ 2 ಹೊತ್ತಿಗೆ ಆಗೋದಲ್ಲ ರೀ, ಊಟ ಆಯಿತು. ಆ್ಯಂಡ್ ಫೈನಲಿ ಈಸ್ಕೊಂಡು ಬಂದ್ವಿ. ಆ್ಯಂಡ್ ನಾನು ಅಂದ್ಕೊಂಡೆ ಕರೆಂಟ್ ಅಕೌಂಟು ಅಂತ. ಸೊ ಅವರು 2 ಮಾಡಿಬಿಟ್ರು. ಅಲ್ಲಿ ಸೇವಿಂಗ್ ಅಕೌಂಟಲ್ಲಿ ಕರೆಂಟ್ ಅಕೌಂಟು ಸೇವ್ ಮಾಡಿಸ್ಬಿಡಿ, ಅಲ್ಲಿರೋ ಬ್ಯಾಂಕ್ಗಳನ್ನ ಕ್ಲೋಸ್ ಮಾಡಿಸ್ಬಿಡಿ ಅಂತ. ಬಟ್ ನಾನು ಆ ರೀತಿ ಮಾಡೋಕ್ಕಾಗಲ್ಲ. SBI ನಂದು ಯೂಟ್ಯೂಬಿಗೆ ಲಿಂಕ್ ಆಗಿದೆ, ಅದನ್ನು ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಉಜ್ಜಿ ಅದನ್ನು ರಿಮೂವ್ ಮಾಡಿಸ್ತೀವಿ ಹೋಗಿ ನಾಳೆ ನಾಡೋದ್ರಲ್ಲಿ.
ತೋರಿಸ್ರಿ ಅದು ನೋಡ್ತಾ ಇರ್ಬೋದು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮಾಡಿಸಿರೋದು ನಾವು. ಸೊ ಇದು ಸೇವಿಂಗ್ ಅಕೌಂಟು. ಇಲ್ಲಿ ಬಂದಿದ್ದೀವಿ ಈಸ್ಕೊಳ್ಳೋಕ್ಕೆ. ಕರೆಂಟ್ ಅಕೌಂಟು ಮೈಸೂರು ಅಡ್ರೆಸ್ಸಿಗೆ ಬಂದಿದೆ. ಅದಕ್ಕೆ ಸರ್ ಇವಾಗ ನಾವು ಹೊರಗಡೆ ಇದ್ದೀವಿ, ಅದು ಭೂಮಿ ಪಮ್ಮಿ ಸೀಲ್ ಇಲ್ಲದೆ ಅವರು ಕೊಡಲ್ಲ ಅಂದರೆ ನಾನು ಅಲ್ಲೇ ಇಟ್ಟೋಗಿ ತೊಗೋತೀನಿ ಅಂದೆ. ಮೇಡಮ್ ಅದು ಸೀಲ್ ಹಾಕಬೇಕು, ನೀವು ಸೀಲ್ ತೊಗೊಬನ್ನಿ ಭೂಮಿ ಪಮ್ಮಿ ಕಲೆಕ್ಷನ್ಸ್ ಅನ್ನೋದನ್ನ ಅಂದರು. ಸರಿ ಸರ್ ಆಯಿತು, ನಿಮ್ಮ ಪೋಸ್ಟ್ ಆಫೀಸಲ್ಲಿ ಇಟ್ಕೊಂಡಿರಿ, ನಾನು ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಹೇಳಿ ನಾನು ಬಂದು ಕಲೆಕ್ಟ್ ಮಾಡ್ಕೊತೀನಿ ಅಂದಿದ್ದೀನಿ. ಪಮ್ಮಿ 9:15 ಸೀಲ್ ತಗೊಂಡು ಹೋಗ್ಬೇಕು. ಅದನ್ನು ಅಲ್ಲಿ ಇಸ್ಕೊಂಡ್ರೆ ಮುಗೀತು. ಅದು ಇವಾಗ ಮತ್ತೆ ಇನ್ನೊಂದು ಕಮಿಟ್ಮೆಂಟ್ ಇದೆ, ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲಿ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೋಗಿ ರೆಡಿಯಾಗಿ ಇಲ್ಲ ಅಲ್ಲಿಂದ ಸೇಲ್ ಹತ್ರ ಹೋಗಬೇಕು. ಸೇಲ್ ಹತ್ರ ಹೋಗಿ ಅಲ್ಲಿ ಉಳ್ದಿದ್ದ ಸ್ಟಾಕ್ ಎಲ್ಲ ಎತ್ಕೊಂಡು ನಮಗೆ ಅಷ್ಟು ಐಟಮ್ ಎಲ್ಲ ಬಿಟ್ಟಿದ್ದೀವಿ, ಅದನ್ನೆಲ್ಲ ಹಾಕೊಂಡು ಮನೆಗೆ ಬಂದು ಮತ್ತೆ ಸ್ನಾನ ಮಾಡಿ ರೆಡಿಯಾಗಿ ಅಪ್ಪು ಸ್ಕೂಲ್ಗೆ ಹೋಗಿ ಮೆಜರ್ಮೆಂಟ್ ಕೊಟ್ಟು ಅಲ್ಲಿಂದ ನಾನು ಒಂದು ಕೆಫೆ ಓಪನ್ ಇದೆ, ಅಲ್ಲಿ ಇನ್ವೈಟ್ ಬಂದಿತ್ತು. ಸೊ ಅಲ್ಲಿಗೆ ಹೋಗ್ಬೇಕು. ಇಷ್ಟು ಕೆಲಸ ಇದೆ. ಸೊ ಎಲ್ಲನೂ ತೋರಿಸ್ತೀನಿ ಬನ್ನಿ. ಹೆಂಗ್ರಿ ಇವತ್ತಿನ ಡೇ ಫುಲ್ ಬ್ಯುಸಿ, ಫ್ರೀಯಾಗಿರೋಣ ಅಂದ್ಕೊಂಡು. ಫ್ರೀಯಾಗಿ ಇರಬಾರ್ದು, ಲೈಫಲ್ಲಿ ಬ್ಯುಸಿಯಾಗಿ ಇರಬೇಕು. ಹೌದು, ಕಷ್ಟಪಟ್ಟು ಮೈ ಮುರ್ತಿ ಮೈ ನೋವು ಮಾಡಿಕೊಂಡು ಕೆಲಸ ಮಾಡಿದ್ರೆ ಇದು ಗೈಸ್. ಕೆಲಸ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕರೆ ಖುಷಿ ಆಗುತ್ತೆ. ಒಬ್ಬೊಬ್ರು ಹೆಂಗೆ ಅಂತಂದ್ರೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊತಾರೆ, ಹೇಳ್ಕೊತಾರೆ ಬಾಯ್ ಬಿಟ್ಟು. ಅದರಿಂದ ಏನು ಯೂಸ್ ಇಲ್ಲ. ಯೂಸ್ ಆಗ ಅಂತ ಕೆಲಸ ಮಾಡಿದ್ರೆ ಬೆಟರು. ಯೂಸ್ ಆಗದೆ ಇರೋ ಕೆಲಸ ಎಷ್ಟೇ ಮಾಡಿದ್ರು ವೇಸ್ಟೇ ಅದು ನನ್ನ ಪ್ರಕಾರ. ಸೊ ಒಬ್ರಿಗೆ ಹೆಲ್ಪ್ ಆಗುತ್ತೆ, ನಮ್ಮಿಂದ ಒಬ್ರಿಗೆ ಯೂಸ್ ಆಗುತ್ತೆ ಅಂತಂದ್ರೆ ನಾವು ಕಣ್ಣು ಮುಚ್ಕೊಂಡು ಮಾಡ್ತೀವಿ. ಬೇರೆಯವ್ರುಗಳು ಹಂಗಲ್ಲ. ಸೊ ಅವರಿಂದ ಹೆಲ್ಪ್ ಆಗುತ್ತಾ ಅವಾಗ ಮಾತ್ರ ನಾವು ಮಾಡೋಣ, ಇಲ್ವಾ ಬೇಡವೇ ಬೇಡ ಅಂತ ಬಿಟ್ಬಿಡ್ತಾರೆ. ಸೊ ನಾನಂತ ಈಗ ಫುಲ್ ಚೇಂಜ್ ಆಗಿದ್ದೀನಿ. ಎಲ್ಲರೂ ಹೆಂಗೆ ಅನ್ನಿಸ್ತು ನನ್ನ ಚೇಂಜಸ್. ಇದರಲ್ಲಿ ಇವಳಿಗೂ ತುಂಬಾ ಲೆಸನ್ಸ್. ಹೌದು, ಇವಳಿಗೂ ತುಂಬಾ ಲೆಸನ್ಸ್. ಹೊರಗಡೆ ಹೋಗಿ ದುಡ್ಕೊ ಬರೋದು ಎಷ್ಟು ಕಷ್ಟ ನೋಡು. ಮನೇಲಿ ಆನ್ಲೈನಲ್ಲಿ ಮಾಡೋದೇ ಒಂಥರ, ಇದೇ ಒಂಥರ ಅಂತ ಇವಳಿಗೆ ಹೇಳ್ತಾ ಇದ್ದೆ ನಾನು ಅವಾಗ. ಅದು ಎಕ್ಸ್ಪೀರಿಯನ್ಸ್ ಆದಾಗೇನೆ ಗೊತ್ತಾಗೋದು ಅಂತ ನಾನು ಸುಮ್ಮನೆ ತುಂಬಾ ತಾಳ್ಮೆಯಿಂದ ಇದ್ದೆ ನಾನು. ರೇಸ್ ಆಗೋದು ಆ ಥರ ಎಲ್ಲ ಆಗಿಲ್ಲ. ತುಂಬ ತಾಳ್ಮೆಯಿಂದ ಬಿಹೇವ್ ಮಾಡಿದ್ದೀನಿ. ಸೊ ಏನಾರಾದರೂ ನಾನು ತಲೆ ಕೆಡಿಸ್ಕೊಳ್ದೆ. ಸೊ ಕೂಲಾಗಿ ಹ್ಯಾಂಡಲ್ ಮಾಡೋ ಥರನೇ ಮಾಡಿದ್ದೀನಿ. ಚೆನ್ನಾಗಿತ್ತು. ಒಂದು ದಾಸವಾಳ. ಬಟ್ ಇದಂತೂ ನಮಗೆ ಒಂದು ಲೈಫಲ್ಲೇ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೂಪರ್ ಎಕ್ಸ್ಪೀರಿಯನ್ಸ್. ನನ್ನ ಲೈಫಲ್ಲೇ ಮರೆಯಲ್ಲ ಈ ಎಕ್ಸ್ಪೀರಿಯನ್ಸ್ನ. ಏನಕ್ಕಂತಂದರೆ ಸೊ ನನಗೆ ಏನಾಗುತ್ತೋ ಅಂತ ನನಗಷ್ಟು ಹೋಪ್ ಇರಲಿಲ್ಲ. ನಾನು ಫಸ್ಟು ಇದು ಮಾಡಿದಾಗ ಇದೆಲ್ಲ ಬರೀ 1 ವೀಕ್ ಪ್ರಿಪ್ರೇಷನ್ ಅಷ್ಟೇ ನಮಗೆ ಬ್ಯಾಕ್ಗ್ರೌಂಡಲ್ಲಿ. ನಾವು ಜಾಸ್ತಿ ದಿನ ಪ್ರಿಪ್ರೇಷನ್ನು ಮಾಡಿಲ್ಲ ಇದಕ್ಕೆ ಅಂತ, ಓಡಾಡೂ ಇಲ್ಲ. ಜಸ್ಟ್ ಏನೋ ಮಾಡಬೇಕು ಅನ್ನೋ ಥಾಟ್ ಬಂತು, ನಮಗೊಂದು ಕಮಿಟ್ಮೆಂಟ್ ಹಂಗೆ ಬಂದು ಕೂತಿತ್ತು. ಸೊ ಆ ಕಮಿಟ್ಮೆಂಟ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಇದರಲ್ಲಿ ಬರದಲ್ಲಿ ನಾವು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಇವಳ್ದು ಒಂದು ಸ್ವಲ್ಪ ಮಾಡಿದ್ರೆ ಮಾಡೋಣ, ಬಿಡೋಣ ಆ ಥರ ಇತ್ತು. ಬಟ್ ನಂದಂತೂ 100% ನಾನು ಮೂವ್ ಆದೆ. ಸೊ ಒಂದು ವಾರದಲ್ಲೇ ಅಷ್ಟನ್ನೂ ಎಲ್ಲನೂ ತಿಳಿಸ್ಕೊಂಡು, ಅಂದರೆ ಏನೇನು ಅದಕ್ಕೆ ಪ್ರಿಪ್ರೇಷನ್ಸ್ ಬೇಕು ಎಲ್ಲ ಪ್ರಿಪ್ರೇಷನ್ಸು ಒಂದು ವಾರದಲ್ಲಿ ಮಾಡಿ ಎಲ್ಲ ಫುಲ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ನೆಮ್ಮದಿಯಾಗಿದ್ದೀವಿ. ಸೊ ಕಮಿಟ್ಮೆಂಟ್ ಇಲ್ಲ ಅಂದರೆ ಎಷ್ಟು ನೆಮ್ಮದಿಯಾಗಿರ್ಬೋದು, ಅದಕ್ಕೂ ಡಬಲ್ ಇದ್ದೀವಿ ಅಲ್ಲ ರೀ. ಕಮಿಟ್ಮೆಂಟ್ ಅನ್ನೋದು ಲೈಫಲ್ಲಿ ಇಟ್ಕೋಬೇಕು. ಏನಕ್ಕೆ ಅಂತಂದರೆ ಆ ಕಮಿಟ್ಮೆಂಟ್ಗಾರ ನಾವು ವರ್ಕ್ ಮಾಡೇ ಮಾಡ್ತೀವಿ. ಸೊ ಆ ಕಮಿಟ್ಮೆಂಟು ಮತ್ತು ವರ್ಕ್ ಎರಡೂ ನಾವು ಬ್ಯಾಲೆನ್ಸಿಂಗ್ ಆಗಿ ತೊಗೊಂಡೋದಾಗ ಸಕ್ಸಸ್ ಅನ್ನೋದು ತಾನಾಗೇ ಬರುತ್ತೆ. ಅದನ್ನು ನಾವು ನೋಡಿದ್ದೀವಿ. ಸುಮ್ಮನೆ ಎಲ್ಲ ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ಟು ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಹಂಗಿದೆ ಹಿಂಗಿದೆ, ನಾವು ಆ ಲೆವೆಲಲ್ಲಿ ಈ ಲೆವೆಲಲ್ಲಿ ಹೋಗೋದು ಶಾಶ್ವತ ಅಲ್ಲ. ಬೇಗ ಕೆಟ್ಟೋಗ್ಬಿಡುತ್ತೆ ಲಿಫ್ಟು. ಮೆಟ್ಲಲ್ಲಿ ಹೋಗೋರೆ ಯಾವಾಗಲೂ ಶಾಶ್ವತವಾಗಿ ಬದುಕೋದು, ಗತ್ತಲ್ಲಿ ಬದುಕೋದು. ಲಿಫ್ಟಲ್ಲಿ ಹೋಗೋರು ಏನಂದರೆ ಒಂದಿನ ಕೆಟ್ಟೋಗ್ಬಿಡುತ್ತೆ. ಹಿಂಗೆ ಅಂದರೆ ಅವ್ರು ಒತ್ತಾಡ್ತಾ ಇರ್ತಾರೆ. ಬಟ್ ನಾವು ಮೆಟ್ಲಲ್ಲಿ ಹೋಗ್ತಾ ಇರೋದು, ಒಂದೊಂದೇ ಸ್ಟೆಪ್ಪು, ಒಂದೊಂದು ರೂಪಾಯಿಗೂ ಕಷ್ಟಪಡ್ತಿದ್ದೀವಿ. ಸೊ ನಮ್ಮದು ಶಾಶ್ವತ. ಮತ್ತು ಈ ಒಂದು ಇದರಲ್ಲಿ ಕಮಿಟ್ಮೆಂಟಲ್ಲಿ ನಾನು ಒಂದು ಸಾಕಷ್ಟು ಜನಕ್ಕೆ ಅಂದರೆ ಬೇಕು ಹೆಲ್ಪ್ ಅಂತ ಕೇಳಿದ್ದೆ. ನನ್ನ ಹತ್ರ ಮಾಡಿಸ್ಕೋಬೇಕಾದ್ರೆ ಚೆನ್ನಾಗಿ ಮಾಡಿಸ್ಕೊಂಡು ತಿಂದು ತೇಗಿ ಏನೇನೆಲ್ಲ ಮಾಡಿಸ್ಕೋಬೋದು ಅದನ್ನೆಲ್ಲ ಮಾಡಿಸ್ಕೊಬಿಟ್ರು. ಅವ್ರುಗಳು ಸರ್ದಿ ಬಂದಾಗ ಅದನ್ನು ಯಾವನು ಮಾಡಲಿಲ್ಲ. ಇನ್ನೂ
ಒಂದ್ಸಲ ನನ್ನ ಹತ್ರ ಬಂದು ಫೋನ್ ಮಾಡಿನಾರು ಎಲ್ಲಾರ ಸಿಕ್ಕಿ ಎದುರುಗಡೆನಾರು ಮಾತಾಡಿಸ್ಕೂಡ್ದು ನೀನು. ಅವಾಗ ಇರೋದು ಅವ್ರಿಗೆ ವಾಪಸ್ಸು. ಅಲ್ಲ ನೀನ್ ಮಾತಾಡ್ಸಂಗೆ ಇಲ್ಲ, ನಾನೇ ಹೇಳ್ತೀನಿ ಎದುರುಗಡೆ ನೀನ್ ಮಾತಾಡ್ಸಂಗೆ ಇಲ್ಲ. ಅಲ್ಲ ಸಿಕ್ಲಿ ಎದುರುಗಡೆ ಅವಾಗ ಇರೋದು. ಗೊತ್ತಾಯ್ತಾ? ಅದೇ ನಾನು ಯಾರು ಎಲ್ಲ ಒಂದು ಲೆಸನ್ನು ಇದೆಲ್ಲ. ಸೊ ನನಗೂ ನಿನ್ಗೂ ಒಂದು ಬಿಗ್ ಲೆಸನ್ನು. ಯಾರ್ಯಾರು ಏನೇನು ಎತ್ತ ಏನು ಅಂತ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ. ನಾನು ಅಷ್ಟೇ ಕಂಪ್ಲೀಟ್ ಆಗಿ ತೊರೆದ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ಬಂದು ನಾವು ನಮ್ಮ ಸರದಿನೇ. ಯಾಕಂದ್ರೆ ಇಷ್ಟು ಸ್ಟ್ರಗಲ್ ಮಾಡಿ ನಾವು ಆ ಒಂದು ಸಕ್ಸಸ್ನ ಪಡ್ಕೊಂಡಿದೀವಿ ಅಂದ್ರೆ ಅದು ನಮಗೆ ಶಾಶ್ವತ. ದುಡ್ಡು ಇಟ್ಕೊಂಡಾಗ ಬಂದ್ಮೇಲೆ ಯಾವನು ಬೇಡ ನಮಗೆ. ಸೊ ತುಂಬಾ ಕಷ್ಟಪಟ್ಟಿದ್ದೀವಿ ಗೈಸ್, ತುಂಬಾ. ಆಮೇಲಿಂದ ಮಾಡಿಸಿದ್ರು ನಾಟ್ ಈಸಿ. ಆಮೇಲೆ ಅನ್ಕೋಬೋದು ಎಲ್ಲ ಸ್ಮಾಲ್ ಬಿಸ್ನೆಸ್ ಮಾಡ್ತಿರೋರು ನಾವು ಒಂದು ಎಕ್ಸ್ಪೋ ಹಾಕ್ಬಿಡೋಣ, ನಾವು ಚೆನ್ನಾಗಿ ದುಡ್ಕೊಬಿಡೋಣ, 10 ಡೇಸಲ್ಲೇ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಅನ್ಕೋಬೋದು ನೀವು. ಬಟ್ ಈಸಿ ಅಲ್ಲ, ನಾಟ್ ಈಸಿ. ಸೊ ಅದಕ್ಕೆ ಆದ ಪ್ರತಿಶ್ರಮ ಪಡಬೇಕು. ಮತ್ತೆ ಅದೇ ಟೈಮಲ್ಲಿ ನಮಗೆ ಅಕೌಂಟ್ ಬೇರೆ ಹ್ಯಾಕ್ ಮಾಡಿಸಿದ್ರೆ ಬೇಕು ಅಂತ. ಎಂಥ ಥರ್ಡ್ ಕ್ಲಾಸ್ ಜನ ಇರ್ತಾರೆ ಅಂದರೆ. ಮತ್ತೆ ಅಷ್ಟು ಎಕ್ಸ್ಪೋ ಇದ್ರೆ ಆಗುತ್ತೆ. ಇಲ್ಲ ನಾವು ಯಾವುದೋ ಒಂದು ಸ್ಮಾಲ್ ಬಿಸ್ನೆಸ್ ಮಾಡ್ತಿದ್ದೀವಿ, ಇವಾಗ ನಾವು ದೊಡ್ಡದಾಗಿ ಎಕ್ಸ್ಪೋ ಮಾಡಬೇಕು ಅನ್ನೋದು ಸ್ವಲ್ಪ ಕಷ್ಟ ಇದೆ. ಆಮೇಲೆ ಇದನ್ನು ನೋಡ್ಕೊಂಡು ಮಾರ್ಜಿನ್ ಎಷ್ಟಿದೆ, ಎಷ್ಟು ದುಡ್ಬೋದು, ಹಾಗೆ ಹೀಗೆ ಅಂತ ಒಂದಷ್ಟು ಕಾಲ್ಸ್ ಬಂದೇ ಬರುತ್ತೆ. ಆಲ್ರೆಡಿ ಬಂದಿತ್ತು ಕಾಲ್ಸ್ಗಳೆಲ್ಲ. ಅದು ಮಾರ್ಜಿನ್ ಅಲ್ಲ, ಹೋಲ್ಸೇಲ್ ಪ್ರೈಸ್ಗೆ ನಾವು ಕೊಟ್ಟಿರೋದು. ಸೊ ನಾವು ಯಾರು ಕೊಡ್ತಾರೆ ಗೈಸ್ ಸೆಮಿ ಮೈಸೂರು ಸಿಲ್ಕ್ನ 900 ರುಪೀಸ್ಗೆ? 700 ಯಾರು ಕೊಡ್ತಾರೆ? 700 ಅಲ್ಲ 500 ಇಂದ ಕೊಟ್ಟಿರೋದು. 500 ಯಾರು ಕೊಡ್ತಾರೆ? ಬೈ ಒನ್ ಗೆಟ್ ಒನ್ ನಾವು ಸೇಲ್ ಮಾಡಿರೋದು ಒಂದಷ್ಟು. ಹೌದು. ನೋಡೋಣ. ಎಸ್ ಗೈಸ್, ಫೈನಲಿ ಎಲ್ಲ ತುಂಬ್ಕೊಂಡು ಹೋಗ್ತಾ ಇದ್ವಿ. ನಾವು ಮಲ್ಕೊಂಡ್ಲಕ್ಕೆ ಅಂದ್ಬಿಟ್ಟು ಕಾರ್ಪೆಟ್ ಎಲ್ಲ ತಗೊಂಡೋಗಿದ್ವಿ. ಸೊ ಅದನ್ನ ತುಂಬ್ಕೊಂಡು ಹೋಗ್ತಾ ಇದ್ವಿ. ಈಗ ಬಂದಿದ್ದು ದೊಡ್ಡ ಲಾನಲ್ಲಿ ಎಷ್ಟೊಂದೆಲ್ಲ ಹಾಕ್ಕೊಂಡು. ಬಟ್ ಇವಾಗ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರೋದು ಎಷ್ಟು ನಮ್ಮ ಕಾರಲ್ಲಿ. ಸೊ ನನಗೊಂದು ಇದಿತ್ತು, ಇನ್ವೈಟ್ ಇತ್ತು, ಒಂದು ಕೆಫೆ ಓಪನ್ ಅನ್ನಲ್ಲ, ಅದಕ್ಕೆ ಹೋಗೋಕ್ಕಾಗಲೇ ಇಲ್ಲ. ಬಿಕಾಸ್ ಇಲ್ಲೇ 7 ಗಂಟೆ. ಈಗ ಮತ್ತೆ ನಾವು ಇನ್ನೊಂದು ಕಡೆ ಹೋಗಿ ಆಮೇಲೆ ಮನೆಗೆ ಹೋಗಬೇಕು. ಸೊ ಆ ಕೆಲಸ ಮುಗಿಸ್ಬಿಟ್ರೆ ತಲೆನೋವು ಕಡಿಮೆ. ಇದು ಮುಗೀತು, ಇನ್ನೊಂದು ಕೆಲಸ ಇದೆ, ಅದು ಕ್ಲಿಯರ್ ಮಾಡಿಬಿಡ್ತೀವಿ, ಅದು ಮುಗಿಯುತ್ತೆ. ಸೊ ಕೆಫೆ ಓಪನ್ ಇನ್ವೈಟ್ಗೆ ಹೋಗೋಕ್ಕಾಗಲ್ಲ. ಸೊ ಸಿಕ್ಕಾಪಟ್ಟೆ ಟಯರ್ಡ್. ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗೋಷ್ಟರಲ್ಲೇ 9 ಗಂಟೆನೇ ಆಗ್ಬಿಡ್ದೆ. ಅದು ಈ ಮಕ್ಕಳು ಕಟ್ಕೊಂಡಂತೂ ಆಗೋದೇ ಇಲ್ಲ. ಸೊ ಮ್ಯಾಂಗೋ ತೊಗೊಂಡ್ವಿ ನಮ್ಮ ಕೇರ್ ನಗರದಲ್ಲಿ. ಸೊ ಹೆಂಗೆ ಗಮ ಅಂತಿದ್ದಲ್ಲ ಚಿನಿ, ಹೋದವ್ರಂತೂ ಫುಲ್ ನೋಡಿ ಹೆಂಗೆ ಹೋಗೋರೆ. ಹೇಳಿ ಮತ್ತೆ ಅಪ್ಪು ಸ್ಕೂಲ್ಗೆ ಹೋಗ್ಬೇಕಿತ್ತು, ಮೆಜರ್ಮೆಂಟ್ ಕೊಡೋದಕ್ಕೆ ಅದು ಆಗಲಿಲ್ಲ. ಅದು ನಾಳೆ ಪೋಸ್ಟ್ಪೋನ್. ಯಾವುದೂ ಆಗಲಿಲ್ಲ. ನೂಡಲ್ಸ್ ತಿಂತಾ ಇದ್ದೀನಿ. ಪ್ರಮೋದ್ ಅವರು ಇನ್ನೂ ಗೋಬಿ ಮತ್ತು ಫ್ರೈಡ್ ರೈಸ್ ಹೇಳಿದ್ದಾರೆ. ನಮಗೆ ಟೈಮ್ ಸಾಕಾಗಲಿಲ್ಲ, ಅಪ್ಪು ಸ್ಕೂಲ್ಗೂ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ನಂದು ಒಂದು ಶೂಟ್ ಇತ್ತು, ಅಂದರೆ ಇನ್ವೈಟ್ ಇತ್ತು ಆ ಕೆಫೆ ಓಪನ್ದು, ಅದಕ್ಕೂ ಹೋಗೋಕ್ಕಾಗಲಿಲ್ಲ. ಕೊನೆಗೆ ಒಂದು ಚಾನ್ಸು ಸ್ಕೂಲ್ಗೆ ಹೋಗಿ ನೋಡೋಣ ಅಂದ್ಬಿಟ್ಟು ಹೋದ್ವಿ. ಬಟ್ ಸ್ಕೂಲಲ್ಲಿ ತುಂಬ ಕ್ಯೂ ಇತ್ತು ಸೈಜ್ ಕೊಡೋದಕ್ಕೆ. ಅದಕ್ಕೆ ನಾಳೆ ಹೋಗೋಣ ಅಂದ್ಬಿಟ್ಟು ಬಂದುಬಿಟ್ವಿ. ಸೊ ಫುಲ್ ಟಯರ್ಡು. ಇನ್ನು ಮಿಕ್ಕಿದ ಕೆಲಸ ನಾಳೆ ಮುಗಿಸ್ಕೊಳ್ಳೋಣ. ಕೆಫೆ ಓಪನ್ ಇನ್ವೈಟು ಹೋಗೋಕ್ಕಾಗಲಿಲ್ಲ. ತುಂಬ ಆಸೆ ಇಟ್ಕೊಂಡಿದ್ದೆ ಹೋಗಲೇಬೇಕು ಅಂತ, ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ನಾವು ಫಿಶ್ನ ತಂದಿದ್ದು ಮಂಗಳವಾರ. ಸೊ ಅದನ್ನು ಇದರಲ್ಲೇ ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ, ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.